ಕೂಡ ಒಂದಷ್ಟು ಗಮನ ಕೊಟ್ಬಿಡೋಣ. ಚನ್ನಪಟ್ಟಣ ಆಬ್ವಿಯಸ್ಲಿ ಹೈ ವೋಲ್ಟೇಜ್ ಕಣವಾಗಿತ್ತು. ಉಳಿದ 2 ಕ್ಷೇತ್ರದಲ್ಲೂ ಜಿದ್ದಾಜಿದ್ದಿತ್ತು. ಆದರೆ ಚನ್ನಪಟ್ಟಣ ವಿಶೇಷವಾಗಿ ಗಮನ ಸೆಳೆದಿದ್ದರಿಂದ ಚನ್ನಪಟ್ಟಣದಿಂದ ಪ್ರಾರಂಭ ಮಾಡೋಣ. ಕ್ಷೇತ್ರವಾದರೂ ವಿಶ್ಲೇಷಣೆಯನ್ನ. ಒಕ್ಕಲಿಗರ ಪ್ರತಿಷ್ಠೆಯ ಕಣದಲ್ಲಿ ಬೇರೆ ಅಭ್ಯರ್ಥಿಗಳಿದ್ರೂ ಕೂಡ ಇದು ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CPY ಅನ್ನೋ ರೀತಿಯಲ್ಲೇ ಪ್ರೊಜೆಕ್ಟ್ ಆಗಿರೋದ್ರಿಂದ ಇಬ್ರು ಕೂಡ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳೇ. ಕೇವಲ ಅವರಿಬ್ಬರು ಹಿಂದೆ ಮಾತ್ರ ಡಿಪೆಂಡ್ ಆಗಿರಲಿಲ್ಲ ಚುನಾವಣೆ. ಇದು ನೇರವಾಗಿ DK ಶಿವಕುಮಾರ್ ವರ್ಸಸ್ HDD ಕುಟುಂಬ, DK ಬ್ರದರ್ಸ್ ಇನ್ಫ್ಯಾಕ್ಟ್ ವರ್ಸಸ್ HDD ಕುಟುಂಬ ಅನ್ನೋ ರೀತಿಯ ಜಿದ್ದಿನ ಪೈಪೋಟಿಯ ಕಣವಾಗಿತ್ತು ಚನ್ನಪಟ್ಟಣ. ಇಲ್ಲಿ ವಿಶೇಷ ಅಂದರೆ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರೇ ಸೋತರೂ ಕೂಡ ಹ್ಯಾಟ್ರಿಕ್ ಸೋಲು ಅನ್ನೋ ಹಣೆಪಟ್ಟಿ. ದೇವೇಗೌಡರ ಪ್ರಚಾರ ವರವಾಗುತ್ತಾ ಮೈತ್ರಿಪಾಳ್ಯಕ್ಕೆ? DK ಬ್ರದರ್ಸ್ ಈ ಹಿಂದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರುವ ಸೋಲಿಗೆ ಉತ್ತರವನ್ನ ಕಂಡುಕೊಳ್ತಾರಾ ಕ್ಷೇತ್ರದಲ್ಲಿ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ರಿಯಾಕ್ಷನ್, ಅದಾದ್ಮೇಲೆ ಚರ್ಚೆ. ಎರಡು ದಿನಗಳಲ್ಲಿ ಒಂದಷ್ಟು ವೈಯಕ್ತಿಕ ಟೀಕೆಗಳು ಬಂದು ಜಮೀರ ಮತ್ತು ನಿಮ್ಮ ಕುಟುಂಬವನ್ನ ಖರೀದಿ ಮಾಡೋ ಸಂಬಂಧಪಟ್ಟ ಚರ್ಚೆ ಆಯಿತು. ಏನು ವರ್ಣಭೇದ ಬಗ್ಗೆ ಚರ್ಚೆ ಆಯ್ತು. ಏನ್ ಹೇಳಿರುತ್ತೆ ಇದ್ರ ಬಗ್ಗೆ ಅನ್ಸುತ್ತೆ? ಇವೆಲ್ಲವೂ ಕೂಡ ಕ್ಷೇತ್ರದ ಜನಗಳ ತೀರ್ಮಾನಕ್ಕೆ ಬಿಟ್ಬಿಡೋಣ. ನನಗೆ ಇದು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಾನು ಆಸ್ಪದ ಕೊಟ್ಟಿಲ್ಲ. ಇದು ನನ್ನ 3ನೇ ಚುನಾವಣೆ. ನಾನು ಕಳೆದ 2 ಚುನಾವಣೆಯಲ್ಲೂ ಕೂಡ ನಾನು ವೈಯಕ್ತಿಕವಾಗಿ ಯಾರೇ ಏನೇ ಮಾತಾಡಿದ್ರು ಅಥವಾ ಕೆಲವೊಂದಷ್ಟು ಚುನಾವಣೆಗಳಲ್ಲಿ ನಮ್ಮ ಜೊತೆಲೇ ಇದ್ದು ಮಾತಾಡಿದ್ರು ಕೂಡ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟವನಲ್ಲ. ನನಗೆ ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಕ್ಷೇತ್ರ. ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರ ಕಾಲ್ಗಡದಲ್ಲಿ ಅವೆಲ್ಲವನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ಒಂದು ಭಾಗ. ಆದ್ರೆ ಕನಸಿನ ಚನ್ನಪಟ್ಟಣ ಹೇಗಿರ್ಬೇಕು ಅಂತಕ್ಕಂಥದ್ದು ನಿಖಿಲ್ನ ಕನಸನ್ನ ಹೇಳ್ತಾ ಹೋದೆ ಬಿಟ್ರೆ ಬೇರೆ ಇನ್ನೇದ್ರ ಬಗ್ಗೆನೂ ನನ್ನ ಮಾತು ಕೊಟ್ಟಿಲ್ಲ. JDS ಪಕ್ಷಕ್ಕೆ ಕ್ಷೇತ್ರ ಬಿಟ್ಕೊಟ್ಟಿದ್ರಿಂದ ನಾನು ಆಕ್ಚುಲಿ ಮೋಹನ್ ವಿಶ್ವ ಅವ್ರನ್ನ ಕೇಳೋಣ ಅಂತಿದ್ದೆ. ಫಸ್ಟ್ ನಾಗೇಂದ್ರ ಸರ್ನ ಕೇಳ, ಆಮೇಲೆ ಮೋಹನ್ ವಿಶ್ವ ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಕಣ್ಣೀರಿಂದ ಫ್ಯಾಕ್ಟ್ರಿ ಪಾಲಿಟಿಕ್ಸ್ ವರೆಗೂ ಎಲ್ಲಾ ವಿಚಾರಗಳು ಚರ್ಚೆ ಆಗೋಯ್ತು. ಕಡೆದಾಗ ನೀವು ಹೇಳ್ದಂಗೆ ವರ್ಣದ ವಿಚಾರ ತನಕ ಚರ್ಚೆ ಆಗೋಯ್ತು. ಬಟ್ ದೇವೇಗೌಡರು ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ದು ವರವಾಗುತ್ತಾ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ ಈ ಕ್ಷೇತ್ರದಲ್ಲಿ. ನೋಡಿ, ಮೊದಲನೇದಾಗಿ ಯಾವೊಂದು ನೀರಾವರಿ ಯೋಜನೆ ವಿಷಯದಲ್ಲಿ ಸನ್ಮಾನ್ಯ ದೇವೇಗೌಡರು ಮೇಡಮ್ ಒಂದು ಮಾತನ್ನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಕಣ್ಣಾರೆ ನೋಡಬೇಕು ಅಂತಂದ್ಬಿಟ್ಟು ಇಗ್ಲೂರು ಒಳಗೆ ನಾನು ಹೋಗಿರ್ಲಿಲ್ಲ. ಡ್ಯಾಮ್ ಹತ್ರ ಹೋದಾಗ ಕೇವಲ ಒಂದು ಚಾನಲ್ ಓಪನ್ ಮಾಡಿದ್ದಾರೆ. 9ರಲ್ಲಿ ಒಂದು ಚಾನಲ್ ನೀರು ಹೋಗ್ತಾ ಇದೆ. ಒಂದು ಚಾನಲ್ ನೀರು ಎಷ್ಟು ಹೋಗ್ತಾ ಇದೆ ನಾನು ನೋಡಿ ಹತ್ರಕ್ಕೆ ಹೋಗಿ ಭಯ ಆಯ್ತು. 9 ಚಾನಲ್ ಆ ಕಡೆ ಪಕ್ಕದಲ್ಲಿ ನಾನೇ ಹಾಕಿದ್ದೀನಿ, ವಿಡಿಯೋನ ಗ್ರೂಪ್ಗೆ ಹಾಕಿದ್ದೀನಿ. ಪವರ್ ಜನರೇಟ್ ಆಗುತ್ತೆ. ಮತ್ತು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮೇಡಮ್, ಶ್ರೀಮಾನ್ ದೇವೇಗೌಡರು ನನ್ನ ಮನಸ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿನ ಇವತ್ತೇನೇನೆ ಅಲ್ಲಿ ಹೋದ್ರೆ ಒಂದು ರೀತಿ ಕಾಡ್ಗೋದಂಗೆ ಆಗುತ್ತೆ. ಅಷ್ಟು ವರ್ಷಗಳ ಹಿಂದೆ ಅವರ ದೂರದೃಷ್ಟಿ ಯಾವ ರೀತಿ ಇತ್ತು ಅಂತಂದ್ರೆ ಅಂಥ ಕಾಲದಲ್ಲಿ ಅವ್ರು ಹೋಗಿ ಮುಂದಿನ ದಿನಗಳಲ್ಲಿ ಈ ಪ್ರಯೋಜನ ಇಷ್ಟು ಜನಕ್ಕೆ ಆಗುತ್ತೆ ಅಂತಕ್ಕಂಥ ಯೋಚನೆ ಮಾಡಿದಾರಲ್ಲ, ಆ ಯೋಚನೆಗೆ ಹ್ಯಾಟ್ಸಪ್ ಮಾಡಬೇಕಾಗುತ್ತೆ. ಹೇಳಿ ಕೇಳಿ ಮೈಸೂರು ಭಾಗ JDSನ ಬೆಲ್ಟ್ ಆಗಿದ್ರೆ. ನಂಬರ್ 2 ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪ್ರತಿಯೊಂದು ಹಳ್ಳಿಗಳಿಗೂ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ಕೂಡ ಜನಗಳು ಮರೀತಾ ಇಲ್ಲ. ಮತ್ತೊಂದು ಏನು ಅಂತಂದ್ರೆ, ತಾವು ಆಗ್ಲೇ ಕೇಳಿದ ಕುಟುಂಬ ರಾಜಕಾರಣದ ವಿಷಯದಲ್ಲಿ ತಾವು 3 ಕ್ಷೇತ್ರದ ಅಭ್ಯರ್ಥಿಗಳನ್ನು ನೋಡಿ 3 ಜನ ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ, 16 ಕಡೆ ಓಡಾಡಿ ಅವರವರ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅವ್ರ ಅನುಕೂಲ ಆಗುತ್ತೆ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆದ ನಂತರ ಮೇಡಮ್ 10 ನಿಮಿಷ ಅವರು ಟೈಮ್ ವೇಸ್ಟ್ ಮಾಡಿಲ್ಲ ಮೇಡಮ್. ಕಟ್ಟ ಕಡೆಯ ಕಾರ್ಯಕರ್ತರ ತನಕ 2,32,000ದಲ್ಲಿ ಹೆಚ್ಚು ಕಡಿಮೆ ಒಂದು 500-400 ಜನ ಸಿಕ್ಕಿರಲ್ವೇನೋ. ಹೆಚ್ಚು ಕಮ್ಮಿ ಎಲ್ಲ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳನ್ನ ಎಲ್ಲ ಪ್ರತಿಯೊಂದು ಮನೆ ಕೂಡ ಭೇಟಿ ಮಾಡಿ ಅವರು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಮುಂದಿನ ದಿನಗಳು ಅವ್ರು ಹೇಳಿದ್ರು ಒಂದು ಮಾತು, ನಮ್ಮ ಕನಸಿನ ಚನ್ನಪಟ್ಟಣ ಹೇಗಿರ್ಬೇಕು ಅಂತ ಅಭಿವೃದ್ಧಿನೇ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಅಲ್ಲಿ ಕ್ಷೇತ್ರದ ಜನರಿಗೆ ಅವೈಲಬಲ್ ಇರಲಿಲ್ಲ. ಅವ್ರಿಗೆ ಅವ್ರದೇ ರಾಜಕಾರಣ ಹೆಚ್ಚಾಗಿತ್ತು. ಮೇಡಮ್ ಒಂದು ಮಾತನ್ನ ಸ್ಪಷ್ಟವಾಗಿ ನಾನು ಬಿಚ್ಚಿಡ್ತಾ ಇದ್ದೀನಿ ತಮ್ಮ ಮುಂದೆ. ಯಾಕೆ ಅಂತಂದ್ರೆ ಕಳೆದ 10 ದಿನಗಳಿಂದ ಹಗಲು ರಾತ್ರಿ ನಾನು ಅಲ್ಲಿದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಗೆಲ್ಸ್ಕೊಟ್ಟು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಆ ಕ್ಷೇತ್ರದ ಜನತೆ ಕುಮಾರಸ್ವಾಮಿ ಅವ್ರನ್ನ ಅವರೇ ಕಳಿಸ್ಕೊಟ್ಟಿರೋದು. 6 ಕೋಟಿ ಜನಕ್ಕೆ ನೀವು ಸೇವಕನಾಗಿ ಅಂತ ಹೇಳಿ ಮಂಡ್ಯದವ್ರು ಇವತ್ತು ಗೆಲ್ಸಿದ್ದಾರೆ. 140 ಕೋಟಿ ಜನಕ್ಕೆ ನೀವು ಸೇವೆ ಮಾಡಿ, ಯಾಕಂದ್ರೆ ನಿಮ್ಗೆ ಆ ಶಕ್ತಿ ಇದೆ, ಆ ಕೆಲಸ ಮಾಡೋಗಿ ನೀವು ಅಂತಕ್ಕಂಥ ಮಾತು. ಇದು ಅಪಪ್ರಚಾರ ಮಾಡಿದ್ರು ಅಷ್ಟೇ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಒಬ್ಬರು ಕೂಡ ಲಘುವಾಗಿ ಮಾತಾಡಿಲ್ಲ. ಕೆಲಸ ಕಾರ್ಯಗಳಾಗಿದೆ ಮೇಡಮ್. ಈಗ ಅವರೇ ಕಳಿಸ್ಕೊಡ್ತಾ ಇದ್ದಾರೆ. ಗೆದ್ದು ಒಂದು ಕೇಂದ್ರ ಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದು ಇಡೀ ದೇಶಾದ್ಯಂತ ಓಡಾಡಬೇಕಾಗುತ್ತೆ. ಮಾಡ್ತಾ ಇದ್ದಾರೆ ಕೆಲಸ. 100 ಜನಕ್ಕೆ ನಿಮ್ಮ ಶಕ್ತಿ ಇದೆ ಮಾಡೋಗಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರು. 6 ಕೋಟಿ ಜನಕ್ಕೆ ನೀವು ಸೇವೆ ಮಾಡಿ ಅಂತೇಳಿ. ಹಾಗಾದ್ರೆ ಇವಾಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಹಗಲು ರಾತ್ರಿ ಕ್ಷೇತ್ರದಲ್ಲಿದ್ದಾರಾ? ಯಾವುದೇ ಕಾರಣಕ್ಕೂ ಅದು ಆಗುವಂಥ ಪ್ರಶ್ನೆ ಅಲ್ಲ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಟ್ಟ ಕಡೆಯ ಜನ ಕೂಡ ನಾನು ಸಂಪರ್ಕ ಮಾಡಿದ್ದೀನಿ. ಸನ್ಮಾನ್ಯ ದೇವೇಗೌಡರ ಜೊತೆ ಆಗಿರ್ಬೋದು, ಕುಮಾರಣ್ಣ ಅವ್ರ ಜೊತೆ ಆಗಿರ್ಬೋದು, ನಮ್ಮ ನಾಯಕರುಗಳ ಜೊತೆ ಆಗಿರ್ಬೋದು, ನಿಖಿಲ್ ಅಣ್ಣ ಅವ್ರ ಜೊತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ರೈತ
ರೈತಾಪಿ ವರ್ಗ ಹೇಳ್ತಾರೆ ಸನ್ಮಾನ್ಯ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ, ಯಾವುದೇ ಕಾರಣಕ್ಕೂ ದೇವೇಗೌಡರು ಇವತ್ತು. ಆಮೇಲೆ ಇನ್ನೊಂದು ಕೆಲವು ಜನ ಹೇಳ್ತಾ ಇದ್ರು ಜಾತಿ ವಿಚಾರ ಅದು ಇದು ಅಂತ ಹೇಳಿ. ಅರೆ ಮುಸ್ಲಿಮರು 4% ಕೊಟ್ಟಿರೋದು ದೇವೇಗೌಡರಲ್ಲಿ. ಇವತ್ತು ಕೂಡ ಮುಸಲ್ಮಾನ್ ಬಂಧುಗಳು ಹೇಳ್ತಾರೆ ಅಲ್ಲಿ ಸನ್ಮಾನ್ ದೇವೇಗೌಡರ ವಿರುದ್ಧವಾಗಿ ಒಬ್ರು ಕೂಡ ನಮ್ಮ ಹತ್ರ ಮಾತಾಡಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಯಾವುದೇ ಕಾರಣಕ್ಕೆ ಇದೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಾತಾಡಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದೀರಿ, ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಮುಸಲ್ಮಾನ್ ವೋಟ್ ಹಾಕಲ್ಲ ಅನ್ನೋ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಅವರನ್ನ ಕಣಕ್ಕಿಳಿಸಿದ್ರು. ಹಾಗಾದ್ರೆ ತಾವೊಂದು ಉತ್ತರ ಕೊಡ್ಬೇಕಾಗಿದೆ. ಜಮೀರ್ ಖಾನ್ ಅವರು ಯಾವ ಸರ್ಕಾರದಲ್ಲಿ ಬಿಜೆಪಿ ಜೊತೆಲಿ ಇರ್ಲಿಲ್ವಾ? ಅವತ್ತು ಅಭಿವೃದ್ಧಿ ಇದೆ ಬಿಜೆಪಿ ಬರುವಾಗ ಮಾತಾಡ್ಲಿಲ್ವಾ? ಹಾಗಾದ್ರೆ ಅವತ್ತು ಅಭಿವೃದ್ಧಿ ಕೆಲಸಗಳಾಗಿಲ್ವಾ? ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಮುಖ್ಯವಾಗಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ನೀವು ಯಾವುದೇ ಸರ್ಕಾರಗಳು, ಯಾಕೆ ಅಂತಂದ್ರೆ ಒಂದು ಪಕ್ಷಕ್ಕವರು ಮ್ಯಾಂಡೇಟರಿ ಕೊಟ್ಟಿರ್ಲಿಲ್ಲ, ಸಮ್ಮಿಶ್ರ ಸರ್ಕಾರ ಆಗಿತ್ತು, ಅವತ್ತು ಜೊತೆಲಿ ಮಾಡ್ಲೇಬೇಕಾಗಿತ್ತು. ಆದ್ರೆ ಮಾಡಿರುವಂತ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿರುವಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಸನ್ಮಾನ್ಯ ಶ್ರೀಮಾನ್ ದೇವೇಗೌಡರು ಈ ದೇಶಕ್ಕೆ ಪ್ರಧಾನಿಯಾಗಿ ಕೊಟ್ಟಿರ್ತಕ್ಕಂಥ ಅಲ್ಪಾವಧಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಗಳೇ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ವಿಶ್ವ ಅವರೇ, ಬೆಂಗಳೂರು ಗ್ರಾಮಾಂತರದಲ್ಲಿ ಆದ ಸೋಲಿನ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಶತಾಯ ಗತಾಯ ಏನೇನ್ ಪ್ರಯತ್ನ ಸಾಧ್ಯನೋ ಅಷ್ಟು ಮಾಡಿದ್ದಾರೆ ಡಿ ಕೆ ಬ್ರದರ್ಸ್ ಅನ್ನು. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ನಿನ್ನೆ ಕೂಡ ಹೇಳಿದ್ರು, ನಾನೇ ಕ್ಯಾಂಡಿಡೇಟ್ ಆಗ್ತಿದ್ದೆ, CP ಯೋಗೇಶ್ವರ್ ಅವರನ್ನ ನಾನೇ ಅನ್ಕೊಂಡು ವೋಟ್ ಹಾಕಿ, ಹಿಂಗ್ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಕಣಕ್ಕೆ ಕೇಳಿದ್ರೆ ಎಂತೆಂಥ ಬಲ ಪ್ರಯೋಗಗಳಾಗಿರುತ್ತೆ ನಿಮಗೆ ಗೊತ್ತೇ ಇದೆ. ನೋಡಿ ಸ್ಮಿತಾ, ಸ್ವತಃ ತಮ್ಮನನ್ನೇ ಗೆಲ್ಲಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ, ಆಯ್ತಲ್ಲ. ಈಗ ಅಧಿಕಾರಕ್ಕೆ ಬಂದು ಇಷ್ಟೆಲ್ಲಾ ಫೇಲ್ಯೂರ್ಗಳು ಮಾಡ್ಕೊಂಡ್ ಮೇಲೂನು ಆಯ್ತಲ್ಲ, ಅವ್ರ ಕೈಲಿ ಆಗುತ್ತಾ? ಅಲ್ಲಿ ಆಗೋದಿಲ್ಲ. ನಾನು ಒಂದು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, CP ಯೋಗೇಶ್ವರ್ ಅವರು ನಮ್ಮ ಪಕ್ಷ ಬಿಟ್ಟು ಆ ಥರ ಬಿದ್ದು ಕಾಂಗ್ರೆಸ್ಗೆ ಹೋಗಿ ಇದೇ ಡಿ ಕೆ ಬ್ರದರ್ಸ್ನ ನಂಬ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಾರೆ. ಬರ್ದಿಟ್ಕೊಳ್ಳಿ ಪಶ್ಚಾತ್ತಾಪ ಪಡ್ತಾರೆ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಏನಾಯ್ತು ಅಂತ ಹೇಳಿ, ಆಯ್ತಲ್ಲ. ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಾಗ ಹೌದು ನಾವೇ ಹೇಳಿದೀವಿ ಅವ್ರ ಕೆರೆಗಳು ತುಂಬಿಸಿದ್ರೆಲ್ಲ ಮಾಡಿದ್ರು ಅಂತ ಹೇಳಿ. ಆದ್ರೆ ಅದರ್ ಸೈಡ್ ಆಫ್ ಇಟ್ ನೋಡಿದ್ರೆ ಇವರು ಕಾಂಗ್ರೆಸ್ನಿಂದ ಗೆದ್ದು 2 ಸಲ ಶಾಸಕರಾಗಿದ್ದಾಗ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಇತ್ತಲ್ಲ, ಅವಾಗ ಅವತ್ ಯಾಕಾಗಾರ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ? ಯಾಕೆ ಅವತ್ತು ಹಣ ಕೊಡ್ಲಿಲ್ಲ ಕಾಂಗ್ರೆಸ್ ಪಕ್ಷದವರು? ಅವತ್ತು ಹಣ ಕೊಟ್ಟಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 150 ಕೋಟಿ ಹಣ ಟ್ರಾನ್ಸ್ಫರ್ ಮಾಡಿದ್ರು ಬಿಜೆಪಿ ಸರ್ಕಾರ ಅವತ್ತು. ಅದರಿಂದ ಚನ್ನಪಟ್ಟಣದಲ್ಲಿ ಕೆಲಸ ಮಾಡಕ್ಕಾಯ್ತು, ಆಯ್ತಲ್ಲ. ಇದು 1 ಪಾಯಿಂಟ್. ಅದರ್ ಸೈಡ್ ಆಫ್ ಇಟ್ ನಾನು ಹೇಳೋದಾದ್ರೆ, ಈಗ ನೀವು ಕೆರೆ ನೀರು ತುಂಬಿಸ್ಬೇಕು ಅಂದ್ರೆ ನೀರಿಗೊಂದು ಸೋರ್ಸ್ ಬೇಕಲ್ಲ. ಸೋರ್ಸ್ ಮಾಡಿದವ್ರು ಯಾರು? ಈಗ ಒಂದು 10 ಅಪಾರ್ಟ್ಮೆಂಟ್ ಒಂದು ಬಿಲ್ಡಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಫಸ್ಟ್ ಬೋರ್ವೆಲ್ ಹಾಕ್ಬೇಕು, ಬೋರ್ವೆಲ್ ಇಂದ ನೀರು ತೆಗೆದು ಟ್ಯಾಂಕ್ ಹಾಕ್ಬೇಕು, ಟ್ಯಾಂಕ್ ತುಂಬಿಸಿದ್ಮೇಲೆ ನೀವು ಪೈಪ್ ತಗೊಂಡು ಅಲ್ಲಿರೋ 10 ಮನೆಗಳಿಗೆ ಹಾಕೋದು. ನೀವು ಟ್ಯಾಂಕ್ ಇಂದ ನೀರು ತೆಗೆದ್ಬಿಟ್ಟು ಪೈಪಲ್ಲಿ 10 ಮನೆಗಳಿಗೆ ಹಾಕ್ಬಿಟ್ಟು ನಾನೇ ಎಲ್ಲಾ ಕೆಲಸ ಮಾಡಿದೆ ಅಂತ ಹೇಳ್ತಿರಲ್ಲ, ಆ ಬೋರ್ವೆಲ್ ಹಾಕ್ಸಿ ಟ್ಯಾಂಕ್ ತುಂಬಿಸಿದವ್ರು ಯಾರು? ಡ್ಯಾಮ್ ತುಂಬಿಸಿದವ್ರು ಯಾರು? ನಾನು ಫಸ್ಟ್ ಹೇಳಿದ್ನಲ್ಲ, ಹೌದು ನಮ್ಮ ಪಕ್ಷದಲ್ಲಿ ಇದ್ದಾಗ ಅವ್ರು ಕೆರೆ ತುಂಬಿಸಿದನ್ನ ನಾವು ಹೇಳಿದ್ವಿ, ಇಲ್ಲ ಅಂತಲ್ಲ. ಬಟ್ ನಾನು ಹೇಳ್ತಿರೋದು ನಿಮ್ಗಲ್ಲಿ ಆ ಇಗ್ಲೂರು ಡ್ಯಾಮ್ ಕಟ್ಟಿ ನೀರಿನ ಸೋರ್ಸ್ ಮಾಡಿಲ್ಲ ಅಂದ್ರೆ, ಅದೊಂದು ಟ್ಯಾಂಕ್ ರಿಪೇರ್ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಪೈಪ್ ಹಾಕ್ಬಿಟ್ಟು ಮನೆಗಳಿಗೆ ನೀರು ಹಾಕ್ಬಿಟ್ಬಿಟ್ಟು ನಾನು ಕೆರೆ ತುಂಬಿಸ್ದೆ ಮಾಡಿದೆ ಅಂತ ಹೇಳಿದ ತಕ್ಷಣ ಜನಗಳು ಅಷ್ಟು ದಡ್ರಲ್ಲ, ಅವ್ರಿಗೂ ಅರ್ಥ ಆಗುತ್ತೆ ಏನಾಯ್ತು ಅಂತ ಹೇಳಿ ಪ್ರಚಾರ ಮಾಡಿರ್ಬೋದು. ಬಟ್ ನಾನು ಆಗ್ಲೇ ಹೇಳ್ದಂಗೆ ಡಿ ಕೆ ಬ್ರದರ್ಸ್ ನಂಬ್ಕೊಂಡು ಹೋಗಿರುವಂತ ಯೋಗೀಶ್ವರ್